ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತಿಂದ ಆಪರೇಷನಲ್ ರಿಸರ್ಚ್ ಅನ್ನೋ ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ಜನ ಸ್ಟೂಡೆಂಟ್ಸ್ ಹೇಳ್ತಿದ್ರು, ಮ್ಯಾಮ್ ಈ ಒಂದು ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗ್ತಿದೆ, ಆಮೇಲೆ ಈ ಒಂದು ಸಬ್ಜೆಕ್ಟ್ ಪ್ರಾಬ್ಲಮೆಟಿಕ್ ಆಗಿದೆ ಮ್ಯಾಮ್, ಸೊ ಗೈಡ್ ಮಾಡಿ ನಮಗೆ ಅಂತ ಹೇಳ್ತಿದ್ರು. ಸೊ ಓಕೆ, ಇವತ್ತಿನ ನಾವು ಈ ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಆಮೇಲೆ ಒಂದು ಏನಪ್ಪ ಇದರಲ್ಲಿ ಪ್ರಾಬ್ಲಮ್ ಅಂತ ಅಂದರೆ, ಈ ಒಂದು ಸಬ್ಜೆಕ್ಟಿಗೆ ರಿಸೋರ್ಸಸ್ ಅನ್ನೋದು ತುಂಬ ಕಡಿಮೆ ಇದೆ. ಅಂದರೆ ಇದು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆಗಿರುವಂಥ ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ಆಗಿ. ಸೊ ಅದರಿಂದ ನಿಮಗೆ ಈ ಒಂದು ಸಬ್ಜೆಕ್ಟು ರಿಸೋರ್ಸಸ್ಸು ಕಡಿಮೆ ಸಿಗುವಂಥದ್ದು. ಸೊ ಓಕೆ, ನೋ ಪ್ರಾಬ್ಲಮ್, ನಾವು ಇದನ್ನು ಕವರ್ ಅಪ್ ಮಾಡೋಣ ಎಲ್ಲನೂ. ಸೊ ಓಕೆನಾ. ಸೊ ಇವತ್ತಿಂದ ನಾವು ಈ ಒಂದು ಸಬ್ಜೆಕ್ಟ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇದರದ್ದು ಕೋಡ್ ಬಂದುಬಿಟ್ಟು BME 714E. ಓಕೆ, ಆಮೇಲೆ ಇದು ಕೂಡ 3 ಕ್ರೆಡಿಟ್ ಸಬ್ಜೆಕ್ಟ್ ಆಗಿರುತ್ತೆ. ಓಕೆ, ಇವತ್ತು ನಾವು ಈ ಒಂದು ಸಬ್ಜೆಕ್ಟ್ದು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋಣ, ಅಂದರೆ ಲೈಕ್ ಬೇಸಿಕ್ಸ್ ತಿಳ್ಕೊಳ್ಳೋಣ. ಓಕೆ, ಸೊ ಫಸ್ಟಿಗೆ ಆಪರೇಷನಲ್ ರಿಸರ್ಚ್ ಅಂದರೆ ಏನು? ಮೊದಲಿಗೆ ಆಪರೇಷನಲ್ ರಿಸರ್ಚ್ ಅಂತ ಅಂದರೆ, ಇವಾಗ ಕಡಿಮೆ ರಿಸೋರ್ಸಲ್ಲಿ ನಾವು ಬಳಸ್ಕೊಂಡು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ಪಡೆಯುವಂಥದ್ದು, ಅದನ್ನು ನಾವು ಆಪರೇಷನಲ್ ರಿಸರ್ಚ್ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಇವಾಗ ಒಂದು ಕಂಪನಿ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪನಿಯಲ್ಲಿ 100 ಯೂನಿಟ್ಸ್ ರಾ ಮೆಟೀರಿಯಲ್ಸ್ಗಳಿದೆ. ಓಕೆ, ಆಮೇಲೆ ಆ ಕಂಪನಿ ಏನು ಮಾಡುತ್ತೆ, 2 ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಓಕೆ, ಆ ಕಂಪನಿ ಓನರ್ ಆಗಲಿ ಅಥವಾ ಕಂಪನಿಲಿ ಕೆಲಸ ಮಾಡ್ತಿರೋರ್ದು ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ, ಯಾವ ಪ್ರಾಡಕ್ಟ್ನ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ ಅದನ್ನು ನಾವು ಆಪರೇಷನಲ್ ರಿಸರ್ಚ್ ಅಂತ ಕರಿತೀವಿ. ಅಂದರೆ ಲೈಕ್ ಕಡಿಮೆ ರಿಸೋರ್ಸಸ್ನ ಬಳಸ್ಕೊಂಡು ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ನಾವು ಪಡೆಯುವಂಥದ್ದು, ಅದನ್ನು ನಾವು ಆಪರೇಷನಲ್ ರಿಸರ್ಚ್ ಅಂತ ನಾವು ಹೇಳ್ತೀವಿ. ಓಕೆನಾ. ಸೊ ದಟ್ ಈಸ್ ವಾಟ್ ಆಪರೇಷನಲ್ ರಿಸರ್ಚ್. ನಾವು ಮಾಡ್ಯೂಲ್ 1 ಏನೇನು ಕಲಿತಾ ಹೋಗ್ತೀವಿ ಅಂತ ಅಂದರೆ, ಸೊ ಫಸ್ಟಿಗೆ ಎಲ್ಲ ಬೇಸಿಕ್ಸ್ ಇರುತ್ತೆ. ಓಕೆನಾ. ಸೊ ನೀವು ಮಾಡ್ಯೂಲ್ 1 ಚೆನ್ನಾಗಿ ಕಲ್ತ್ಕೊಂಡ್ರೆ ಇಟ್ ವಿಲ್ ಬಿಕಮ್ ಅ ಫೌಂಡೇಶನ್ ಫಾರ್ ದ ರಿಮೈನಿಂಗ್ ಮಾಡ್ಯೂಲ್ಸ್. ಸೊ ನೀವೇನು ಮಾಡಬೇಕು ಅಂದರೆ, ಮಾಡ್ಯೂಲ್ 1 ನಾವು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಬೇಕು. ಓಕೆನಾ, ಸ್ಟ್ರಾಂಗ್ ಆಗಿ ಕಲ್ತ್ಕೋಬೇಕು. ಓಕೆ, ಸೊ ಇವತ್ತು ನಾವು ಮಾಡ್ಯೂಲ್ 1 ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ ಅಂತ ಅಂದರೆ, ಲೈಕ್ ಮಾಡ್ಯೂಲ್ 1 ಏನೇನಿದೆ, ನಾವೇನೇನು ಕಲಿತೀವಿ ಅದನ್ನು ನೋಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಅಪ್ಕಮಿಂಗ್ಸಲ್ಲಿ ನಾನು ಫಸ್ಟು ಇಂಟ್ರೋ ಕೊಟ್ಬಿಟ್ಟೆ ಮಾಡ್ತೀನಿ. ಅಂದರೆ ಲೈಕ್ ಮಾಡ್ಯೂಲ್ 2 ಏನೇನಿದೆ, ನಾವೇನೇನು ಕಲಿಬೇಕು, ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಇವಾಗ ನಾವು ಮಾಡ್ಯೂಲ್ 1 ಬಗ್ಗೆ ನೋಡೋಣ. ಮಾಡ್ಯೂಲ್ 1 ಬಗ್ಗೆ ಎವಲ್ಯೂಷನ್ ಆಫ್ OR, ಅಂದರೆ ಒರಿಜಿನ್ ಆಫ್ OR ಎಲ್ಲಿಂದ ಬಂತು ಅದ್ರ ಬಗ್ಗೆ ನಾವು ನೋಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಡೆಫಿನೇಷನ್ ಆಫ್ OR, ಇವಾಗ ಹೇಳಿದ್ನಲ್ಲ ಡೆಫಿನೇಷನು. ಸೊ ಅದ್ರ ಬಗ್ಗೆ ನಾವು ಇನ್ನೂ ಡೀಪಾಗಿ ಕಲ್ತ್ಕೊತೀವಿ. OR ಅಂದರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ. ಓಕೆನಾ, ಸ್ಕೋಪ್ ಆಫ್ OR ಮತ್ತು ಅಪ್ಲಿಕೇಶನ್ ಆಫ್ OR, ಈ ಒಂದು OR ಕಾನ್ಸೆಪ್ಟು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ, ಮತ್ತು ಅದರದ್ದು ಸ್ಟೆಪ್ಸ್ಗಳೇನು, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಇದರಿಂದ ಲಿಮಿಟೇಷನ್ಸ್ಗಳೇನೇನು, ಡಿಸ್ಅಡ್ವಾಂಟೇಜ್ ಏನು, ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಆಮೇಲೆ ಮಾಡೆಲ್ಸ್, ಏನೇನು ಮಾಡೆಲ್ಸ್ನ ಯೂಸ್ ಮಾಡ್ತಾರೆ ORಲ್ಲಿ. ಆಮೇಲೆ ಇಲ್ಲಿಂದ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಶುರು ಆಗುತ್ತೆ. ಯಾವುದು, ಲೀನಿಯರ್ ಪ್ರೋಗ್ರಾಮಿಂಗು, ಆಮೇಲೆ ಗ್ರಾಫಿಕಲ್ ಮೆಥಡ್, ಆಮೇಲೆ ಸಿಂಪ್ಲೆಕ್ಸ್ ಮೆಥಡ್. ಸೊ ಇದರಲ್ಲಿ ಸಿಂಪ್ಲೆಕ್ಸ್ ಮೆಥಡಲ್ಲಿ ತುಂಬ ಮೆಥಡ್ಸ್ಗಳಿತ್ತು. ಲಾಸ್ಟ್ ಅಂದರೆ ಇವಾಗ ಪ್ರೀವಿಯಸ್ ಸ್ಕೀಮ್ಸ್ಗಳಿತ್ತಲ್ವ, ಇವಾಗ 15th ಸ್ಕೀಮು 17th ಸ್ಕೀಮು. ಸೊ ಆ ಟೈಮಲ್ಲೆಲ್ಲ ಏನಾಗಿತ್ತು, ಸಿಂಪ್ಲೆಕ್ಸ್ ಮೆಥಡಲ್ಲಿ ತುಂಬ ಟೈಪ್ಸ್ ಇರ್ತಾಯಿತ್ತು. ಸೊ ಅದೆಲ್ಲ ಕೊಟ್ಟಿಲ್ಲ ಈ ಸರಿ ಬರೀ ನಮಗೆ ಒಂದೇ ಟೈಪ್ ಇರುತ್ತೆ. ಓಕೆನಾ, ನಿಮಗೆಲ್ಲ ಒಂದೇ ಟೈಪ್ನ ನಾವು ಕಲಿಸ್ಕೊಡ್ಬೇಕು, ಅಂದರೆ ನೀವು ಕಲಿಬೇಕಷ್ಟೇ. ಓಕೆ, ಸೊ LP ಪ್ರಾಬ್ಲಮ್. ಸೊ ಇದರಲ್ಲಿ ಏನಪ್ಪ ಅಂತ ಅಂದರೆ, ನಿಮಗೆ ದೊಡ್ಡ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಓ ಮೈ ಗಾಡ್, ಏನಿಲ್ಲ ಅಂದರೂ ಅರ್ಧ ಪೇಜು. ಇವಾಗ ನೀವೇನಾದರೂ ಆ ಕ್ವೆಶನ್ಸ್ನ ಬರೆದ್ರೆ ಅರ್ಧದಿಂದ 3/4 ಪೇಜ್ ಆಗಿಬಿಡುತ್ತೆ. ಸೊ ಅಷ್ಟು ದೊಡ್ಡ ಕ್ವೆಶನ್ ಇರುತ್ತೆ. ಸೊ ನೀವು ಆ ಕಂಪ್ಲೀಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಮ್ಯಾಥಮೆಟಿಕಲ್ ಫಾರ್ಮಿಗೆ ನೀವು ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ಅದು ಒಂದು ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ನಿಮಗೆ. ಬಿಟ್ಟರೆ ಇನ್ನು ಗ್ರಾಫಿಕಲ್ ಮೆಥಡು ಕೂಡ ಈಸಿ ಇದೆ, ಆಮೇಲೆ ಸಿಂಪ್ಲೆಕ್ಸ್ ಮೆಥಡು ಕೂಡ ಈಸಿ ಇದೆ. ಬಟ್ ಸಿಂಪ್ಲೆಕ್ಸ್ ಮೆಥಡಲ್ಲಿ ಏನು ಗೊತ್ತಾ, ಲೆಂತಿ ಇದ್ರೂ ಕೂಡ ನೀವು ಅರ್ಥ ಮಾಡಿಕೊಂಡ್ರೆ ನೀವು ಕನ್ಫ್ಯೂಸ್ ಆಗ್ಬೋದು ಈ ಒಂದು ಸಿಂಪ್ಲೆಕ್ಸ್ ಮೆಥಡಲ್ಲಿ. ಬಟ್ ನೀವೇನಾದರೂ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಬೇಗ ನೀವೇ ಮಾಡ್ಕೊಂಡು ಹೋಗ್ತೀರಾ. ಬಟ್ ದ ಪ್ರಾಬ್ಲಮ್ ಇಸ್ ಇಲ್ಲಿ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ, ಅಂದರೆ ನೀವು ಅಷ್ಟು ಕ್ವೆಶನ್ಸ್ನ ಓದಿ ಅದರಲ್ಲಿ ನೀವು ಕನ್ಸ್ಟ್ರೇಂಟ್ಸ್ನ ಕಂಡುಹಿಡಿಬೇಕು, ಅದನ್ನು ನೀವು ಮ್ಯಾಥಮೆಟಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು ಅಂದಾಗ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆನಾ. ಸೊ ಅದಕ್ಕೆ ನಾವು ಏನು ಮಾಡೋಣ ಅಂತ ಅಂದರೆ, ಲೀನಿಯರ್ ಪ್ರೋಗ್ರಾಮಿಂಗ್ ಪಾರ್ಟಲ್ಲಿ ಸ್ವಲ್ಪ ಜಾಸ್ತಿ
ಜಾಸ್ತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಆಮೇಲೆ ಗ್ರಾಫಿಕಲ್ ಮೆಥಡಲ್ಲಿ ನಿಮಗೆ ನಿಮಗೆ ಹೆಂಗೆ ಮಾಡೋದಂತ ಗೊತ್ತಾದರೆ ಸಾಕು, ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಮಾಡಿಬಿಡ್ತೀರಾ. ಓಕೆನಾ? ಸೊ ದಟ್ಸ್ ಇಟ್. ಸೊ ಇದು ನೀವು ಮಾಡ್ಯೂಲ್ 1ಅಲ್ಲಿ ನೀವು ಈ ಥರ ಕಲಿತೀರಾ. ಓಕೆ, ಸೊ ಆಮೇಲೆ ನೆಕ್ಸ್ಟ್ ಮಾಡ್ಯೂಲ್ 2 ಬರೋದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಸಲ್ಲಿ ನಿಮಗೆ ಬೇಸಿಕ್ ಫೀಸಬಲ್ ಸೊಲ್ಯೂಷನ್ ಇದು ಕೂಡ ಪ್ರಾಬ್ಲಮ್ಸ್ ಆಗಿರುತ್ತೆ. 3 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಬೇಸಿಕ್ ಫೀಸಬಲ್ ಸೊಲ್ಯೂಷನ್ಸಲ್ಲಿ. ಆಮೇಲೆ ಮೋಡಿ ಮೆಥಡ್ ಇದು ಕೂಡ ಒಂದು ಯಾವ ರೀತಿ ನೀವು ಸಾಲ್ವ್ ಮಾಡ್ತೀರಾ ಯೂಸಿಂಗ್ ಅ ಮೋಡಿ ಮೆಥಡ್ ಅನ್ನೋದು. ಸೊ ಇದೊಂದು ಪ್ರಾಬ್ಲಮ್. ಓಕೆನಾ? ಇಲ್ಲಿ ಇರೋದೆಲ್ಲ ಇನ್ನು ಹೋಗ್ತಾ ಪ್ರತಿ ಮಾಡ್ಯೂಲ್ಸಲ್ಲೂ ಕೂಡ ಇನ್ನು ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಬರೀ ಮಾಡ್ಯೂಲ್ 1ಅಲ್ಲಿ ಮಾತ್ರ ಸ್ವಲ್ಪ ಕಾನ್ಸೆಪ್ಟ್ಸ್ ಇದೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲ ಮಾಡ್ಯೂಲ್ಸಲ್ಲೂ ಜಾಸ್ತಿ ಪ್ರಾಬ್ಲಮ್ಸೇ ಇರೋದು. ಓಕೆ, ಸೊ ದಿಸ್ ಈಸ್ ಅ ಕಂಪ್ಲೀಟ್ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್. ಓಕೆನಾ? ನೀವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆನಾ? ಬಿಕಾಸ್ ಲೈಕ್ ಇವಾಗ ಲಾಸ್ಟ್ ಸೆಮ್ಮಲ್ಲಿ ಹೆಂಗೆ ಮಷಿನ್ ಲರ್ನಿಂಗ್ ಇತ್ತು, ಆ ಮಷಿನ್ ಲರ್ನಿಂಗಲ್ಲಿ ಅಟ್ಲೀಸ್ಟ್ ನಿಮಗೆ ಥಿಯರಿ ಕ್ವೆಶನ್ಸ್ ಆದರೂ ಇರ್ತಿತ್ತು. ನೋ, ಇದರಲ್ಲಿ ಥಿಯರಿ ಕ್ವೆಶನ್ಸ್ ಅನ್ನೋದೇ ಕಡಿಮೆ. ಆಮೇಲೆ ಕೊಡುವಂಥ ಕ್ವೆಶನ್ಸು ಅಷ್ಟೇ, ಏನಿಲ್ಲ ಅಂದರೂ ನಿಮಗೆ 8 to 10 ಮಾರ್ಕ್ಸ್ ಕ್ವೆಶನ್ಸೇ ಇರುತ್ತೆ. ಓಕೆನಾ? ಸೊ ಆ ಪ್ರಾಬ್ಲಮ್ಸ್ ಆ ಥರ ಇರುತ್ತೆ. ಓಕೆ, ಜಸ್ಟ್ ನೀವು ಪ್ರಾಬ್ಲಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದಾದಮೇಲೆ ಥಿಯರಿ ಪಾರ್ಟ್ ಕಡೆ ನಾವು ಆಮೇಲೆ ಲಾಸ್ಟಲ್ಲಿ ನೋಡೋಣ. ಓಕೆನಾ? ಸೊ ಇವಾಗ ನಾವು ಪ್ರಾಬ್ಲಮ್ ಕಡೆ ಮಾತ್ರ ಫೋಕಸ್ ಮಾಡೋಣ. ಆಸ್ ಐ ಸೆಡ್, ಏನಂತೀರಾ, ಮಾಡ್ಯೂಲ್ 1ಅಲ್ಲಿ LP ಪ್ರಾಬ್ಲಮು, ಗ್ರಾಫಿಕಲ್ ಮೆಥಡು, ಸಿಂಪ್ಲೆಕ್ಸ್ ಮೆಥಡು. ಸೊ ಇವೆರಡೂ ಮೆಥಡು ಈಸಿ ಇದೆ. ಜಸ್ಟ್ ಯು ಹ್ಯಾವ್ ಟು ಫೋಕಸ್ ಏನು ಮಾಡಬೇಕು ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ಇದರಲ್ಲಿ ಹೇಳ್ದಂಗೆ ನೀವು ಆ ಒಂದು ಕಂಪ್ಲೀಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ನೀವೇನು ಮಾಡಬೇಕು, ಮ್ಯಾಥಮೆಟಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಸೊ ನಾನು ಹೇಳ್ತೀನಿ. ಓಕೆನಾ? ಯಾವ ರೀತಿ ನೀವು ಕ್ವೆಶನ್ನ ಓದಬೇಕು, ಹೆಂಗೆ ಅರ್ಥ ಮಾಡ್ಕೊಬೇಕು, ಆ ಕ್ವೆಶನಲ್ಲಿ ನಮಗೆ ಇದೇ ಕನ್ಸ್ಟ್ರೆಂಟ್ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ನಾನು ಬೇಸಿಕ್ಸಿಂದ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಸೊ ಇಷ್ಟು ಹೇಳ್ತಾ, ಸೊ ಮತ್ತು ನಿಮಗೆ ಯಾವ ಸಬ್ಜೆಕ್ಟ್ಸ್ ಇದೆ ಅದನ್ನು ಕಮೆಂಟ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.